ಆ ಗಂಗಿನ ಪ್ರಾರ್ಥನೆ ಮಾಡ್ತಕ್ಕಂತೆ ಸುರನರ ಸೇವಿತೆ ಗಂಗೆ ಸುರನರ ಸೇವಿತೆ ವರಗಂಗೆ ಪರಮ ಪಾವನ ಕರುಣಾಂತರಂಗೆ ಸುರನರ ಸೇವಿತೆ ವರಗಂಗೆ ಹರಣ ಶಿರದಿಂದ ನೀ ಅರಿವೆ ಅಮ್ಮ ಅಮ್ಮ ಹರಣ ಶಿರದಿಂದ ನೀ ಹರಿದೆ ಧರೆಯಲು ತರಿಸಲು ಆಗಲಿಸಿ ಬಂದೆ ಧರೆಯಲು ತರಿಸಲು ಆಗಲಿಸಿ ಬಂದೆ ಪರಮ ಪಾವನೆ ಎಂದೆನಿಸಿ ಪರಮ ಪಾವನೆ ಎಂದೆನಿಸಿ ಜಗವನೆಲ್ಲ ಒತ್ತರಿಸಿದ ತಾಯೇ ಪರಮ ಪಾವನೆ ಎಂದೆನಿಸಿ ಜಗವನೆಲ್ಲ ಒತ್ತರಿಸಿದ ತಾಯೇ ನಿರುಪಮಗೈದರ ನಿನ್ನನು ಆಡುವಿನ ನಿರುಪಮ ಜಯಿತರೆ ನಿನ್ನನು ಅನುದಿನ ನಿರುಪಮ ಜಯಿತರೆ ನಿನ್ನನು ಅನುದಿನ ನಿರುಪಮ ಜಯಿತರೆ ನಿನ್ನನು ನಿರುಪಮ ಜಯಿತರೆ ನಿರುಪಮ ಜಯಿತರೆ ನಿನ್ನನು ಅನುದಿನ ನಿರುಪಮ ಜಯಿತರೆ ನಿನ್ನನು ನಿರಂತರದ ಭಜಿಸುವನು ಅನುದಿನವು ತಾಯೇ ನಿರಂತರರು ಭಜಿಸುವನು ಅನುದಿನವು ತಾಯೇ ಸುರನರ ಸೇವಿತೆ ವರಗಂಗೆ ಪರಮ ಪಾವನ ಪರಮ ಪಾವನ ಕರುಣಾಂತರಂಗೆ ಸುರನರ ಸೇವಿತೆ ವರಗಂಗೆ 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 ತಾಯಿ ಭಾಗೀರಥಿ ಬೇಗ ಉದ್ಗೋಳ ಇಲ್ಲಿ ಬಿದ್ದಿರುವ 40,000 ಶವಗಳನ್ನ ನಿನ್ನೊಡಲೊಳಗೆ ಹಾಕುವ ತಾಯಿ ಎಂದಾಗ ಮುಗಿಲೆತ್ತರಕ್ಕೆ ಬುಗು 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 ನುಗ್ಬಿಡ್ತು ಯಮುನಾ ನದಿ ಹುಕ್ಕಿ ಬಂದು ಅಲ್ಲಿ ಬಿದ್ದಿರುವ 40,000 ಶವವನ್ನು ದೋಚಿಕೊಂಡು ಹೋಗ್ಬಿಟ್ಲು ತನ್ನ ಒಳಗೆ ಹಾಕಿಬಿಟ್ಲು ಸಮುದ್ರಕ್ಕೆ ಎಲ್ಲ ತಾಯಿ ಸೇರಿಸ್ಕೊಬಿಟ್ಲು ತನ್ನ ಒಳಗೆ ಹಾಕಿಬಿಟ್ಲು ಇತ್ತ ಕಡೆ ಬಲರಾಮದೇವರು ಕೃಷ್ಣ ಪರಮಾತ್ಮನ ಕೇಳ್ತಾನೆ ಕೃಷ್ಣ ಅಣ್ಣ ನನಗೆ ಒಡಲು ದಗದಗ ನುರಿತಾ ಇದೆ ಕಣ್ಣು ಮುಂಜಾಗ್ತಾ ಇದೆ ದೇಹವೆಲ್ಲ ನಡುಗ್ತಾ ಇದೆ ಕೃಷ್ಣ ನೀನೇ ಹೇಳ್ತಾ ಇದೀಯಾ ಹೌದು ಶಾಪ ಹತ್ರ ಗೊತ್ತಲ್ಲ ಅತ್ತೆ ಗಾಂಧಾರಿ ಕೊಟ್ಟ ಶಾಪ 36 ವರ್ಷ ಮುಗಿತಾ ಇದೆ 36 ವರ್ಷ ಮುಗೀತು ನಮಗೂ ಕೂಡ ಮರಣ ತಪ್ಪಿದ್ದಲ್ಲ ಕೃಷ್ಣ ಭಗವಂತನಾದ ನಿನಗೂ ಮರಣವೇ ಭಕ್ತನಾದರೇನು ಭವಿ ಆದರೇನು ತಾಯಿ ಗರ್ಭದಿಂದ ಹುಟ್ಟಿದ ಮೇಲೆ ಸಾವು ನಿಶ್ಚಿತ ಅಲ್ಲವೇ ಅಣ್ಣ ಕಣ್ಣು ಮುಂಜಾಗ್ತಾ ಇದೆ ದೇಹವೆಲ್ಲ ನಡುಗ್ತಾ ಇದೆ ತಡೆಯಲಾರೆ ಒಡಲಬಾರೆ ಅಣ್ಣ ನೀ ಕೇಳೋ ತಡೆಯಲಾರೆ ಇತ್ತ ಕಣ್ಣು ಮಂಜು ಕವಿದು ಇತ್ತ ಕಣ್ಣು ಮಂಜು ಕವಿದು ಕೈಸಲಾರೆನೋ ಅಣ್ಣ ಇತ್ತ ಕಣ್ಣು ಮಂಜು ಕವಿದು ಕೈಸಲಾರೆನೋ ಅಣ್ಣ ಅಣ್ಣ ಕಣ್ಣು ಮಂಜಾಗ್ತಾ ಇದೆ ದೇಹವೆಲ್ಲ ನಡುಗುತ್ತಾ ಇದೆ ದಾಹ ದಾಹ
ಏನು ದಾಹವೇ ಕೃಷ್ಣ, ಬಾ ನಿನಗೆ ಜಲಪಾನ ಮಾಡ್ತೀನಿ ಅಂತ ಹೇಳಿ ಭಗವಂತನನ್ನು ಅಪ್ಪಿಕೊಂಡು ಆ ನದಿಯ ಪಕ್ಕಕ್ಕೆ ತಂದು ಕುಳ್ಳಿರಿಸಿ ಬೊಗಸೆಯಲ್ಲಿ ನೀರನ್ನು ತಂದು ಬಾಯಿ ಸುರಿದ. ವಿಶ್ರಮಿಸಿಕೋ ಕೃಷ್ಣ, ಶಾಂತನಾಗು, ವಿಶ್ರಮಿಸಿಕೋ ಎಂದರೆ ಅಣ್ಣ ನನಗೆ ಒಡಲು ದಗದಗನೆ ಉರಿತಾ ಇದೆ. ಮನುಷ್ಯನಿಗೆ ಪ್ರಾಣ ಹೋಗುವಾಗ ಆ ಒಡಲು ಉರಿಯಕ್ಕೆ ಶುರುವಾಗುತ್ತೆ. ಅದಕ್ಕೋಸ್ಕರ ಕೆಲವರು ಪ್ರಾಣ ಬಿಡುವಾಗ ಹಾಲು ಬಿಡ್ರಪ್ಪ ಸ್ವಲ್ಪ ಅಂತಾರೆ. ಕೆಲವರು ಅಂತಾರೆ ಅಯ್ಯೋ ಈ ಕಿರಿ ಮಗನ ಮೇಲೆ ಪ್ರೀತಿ ಇತ್ತು ಅದಕ್ಕೆ ಎಲ್ಲೋ ಬರಲಿಲ್ಲ, ಎಲ್ಲೋ ಬೆಂಗಳೂರಿನ ಈಗ ಹೊರಟವನಂತೆ, ಬಸ್ ಸಿಕ್ತೋ ಸಿಕ್ಲಿಲ್ವೋ ಅದಕ್ಕೆ ಪಾಪ ಇದು ವ್ಯಾ ವ್ಯಾ ಕಿರಿ ಮಗನೂ ನೆನ್ಕೊಳ್ಳಲ್ಲ, ಹಿರಿ ಮಗಳು ನೆನ್ಕೊಳ್ಳಲ್ಲ. ಆ ಒಡಲು ಏನು ಹೇಳ್ತಾರೆ, ಪ್ರಾಣ ಬಿಡ್ಬೇಕಾದ್ರೆ ಈ ಮನೆ ಕಾಯ್ಕೊಳ್ಬೇಕಾದ್ರೆ ಇಂಥ ಅಜ್ಜಮ್ದಿರು ಹಿರಿಯವರು ಹೇಳ್ತಾರೆ ಬುತ್ತಿ ತೀರಿಲ್ಲ ಕಣೋ ಮಂಕೆ, ಆ ಬುತ್ತಿ ತೀರಿಲ್ಲ ಅದಕ್ಕೋಸ್ಕರ ಅದು ಆ ರೀತಿ ಆಗ್ತಾ ಇದೆ, ಸ್ವಲ್ಪ ಹಾಲು ಬಿಡಿ ಬಾಯಿಗೆ, ಹಾಲು ಬಿಡಿ. ಆ ಹಾಲು ಬಿಟ್ಟರೆ ಹಂಗೆ ಹೊಟ್ಟೋಗುತ್ತೆ. ಇಲ್ಲಿ ಭಗವಂತ ಹೇಳ್ದ ಒಡಲು ದಗದಗನೆ ಉರಿತಾ ಇದೆ, ಹಾಗಾದರೆ ಪಕ್ಕದಲ್ಲಿರೋ ಒನಕ್ಕೆ ಹೋಗಿ ಹಣ್ಣು ಹಂಪಲನ್ನು ವಂಚಿ ತರ್ತೀನಿ ಕೃಷ್ಣ, ನೀನು ವಿಶ್ರಾಂತಿ ಪಡೆ ಅಂತ ಹೇಳಿ ಭಗವಂತ ಕೃಷ್ಣನ ಅಲ್ಲಿ ಕುಳ್ಳಿರಿಸಿ ಪಕ್ಕದಲ್ಲಿರುವ ವನಕ್ಕೆ ಹಾರಿ ಹೋದ. ತೆಳ್ಳನೆಯ ನೀರಿನಲ್ಲಿ ವಂಗೆ ಮರದ ಸೊಂಪಿನಲ್ಲಿ ತಣ್ಣನೆ ಬೀಸುವ ತಂಗಾಳಿಯಲ್ಲಿ, ತೆಳ್ಳನೆ ನೀರು, ವಂಗೆ ಮರದ ನೆರಳು, ತಣ್ಣನೆ ಬೀಸ್ತಕ್ಕಂಥ ತಂಗಾಳಿ, ಆ ತನ್ನೆರಡು ಪಾದಗಳನ್ನು ಯಾವಾಗ ಆ ನೀರಿಗಿಟ್ನೋ ಕೃಷ್ಣ, ಆ ಎರಡು ಪಾದಗಳನ್ನು ಗಲಗಲನೆ ಈ ಗಲಗಾಡಿಸ್ತಾ ಇದ್ದ. ಈ ಬೇಟೆಯಾಡಕ್ಕೆ ಬಂದಿದ್ನಲ್ಲ, ಬಾಣಗಳನ್ನು ಕತ್ತರಿಸಿ ಬೇಟೆಯಾಡ್ತಾ ಇದ್ನಲ್ಲ, ದೂರದಿಂದ ನೋಡ್ಬಿಟ್ಟ, ಪರಮಾತ್ಮನ ದೇಹ ಕಾಣಲಿಲ್ಲ, ಆ ಕೆಂಪಾದ ಎರಡು ಅಂಗಾಲನ್ನು ನೋಡ್ಬಿಟ್ನಲ್ಲ, ಯಾವುದೋ ಪ್ರಾಣಿಯೋ ಅಥವಾ ಮೀನು ಇರಬಹುದು ಅಂತ ಹೇಳಿ ಬತ್ತಳಿಕೆದ ಬಾಣವನ್ನು ಹೇಳ್ಕೊಂಡು ಅಲ್ಲಿಂದಲೇ ಗುರಿ ಇಟ್ಟು ಎಳೆದು ಬಿಟ್ಬಿಟ್ಟ. ಬಿಟ್ಟಂತ ಬಾಣ ಸರ 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 ಸರನೆ ಬಂದು ಕೃಷ್ಣ ಪರಮಾತ್ಮನ ಅಂಗಾಲಿಗೆ ಛಳಕ್ಕೆ ನಾಟಿ. ನೀರಲ್ಲಿದ್ದಂತಹ ಕಾಲಿಗೆ ಬಾಣ ನಾಟಿತಲ್ಲ, ನೀರೆಲ್ಲ ರಕ್ತಮಯವಾಯಿತು. ಆ ರಕ್ತ ಚಿಲ್ ಚಿಲ್ ಹಾರ್ತಾ ಇದೆ. ಅಣ್ಣ 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 ಅಂತ ಕೂಗ್ತಾ ಇದ್ದಾನೆ ಕೃಷ್ಣ. ನೋವನ್ನು ತಡೆಯಲಾರದೆ ಆ ನದಿಯ ತೀರದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾನೆ. ಈ ಶಬ್ದ ಬಾಣ ಬಿಟ್ಟ ಬೇಡದ ಕೇಳಿಸ್ಬಿಟ್ಟು, ನಾ ಬಿಟ್ಟ ಬಾಣ ಯಾರು ಮನುಷ್ಯನ ತಾಕಿಗೆಲ್ಲ ನೋಡೋಣ ಅಂತ ಹೇಳಿ ಕೈಯಲ್ಲಿದ್ದ ಬಿಲ್ಲನ್ನು ಹಿಡ್ಕೊಂಡು ದಡ ದಡ ದಡದನ್ನು ಬಂದ. ಅಲ್ಲಿಗೆ ಒಂದು ನೋಡ್ತಾನೆ, ಬಿಟ್ಟಂತ ಬಾಣ ಸರ್ವಂತರ್ಯಾಮಿಯಾದ ಭಗವಂತನ ಪಾದದಲ್ಲಿ ನಾಟಿದೆ. ಗಡಗಡನೆ ನಡುಗಲಾರಂಭಿಸಿದ ಬೇಡ. ಸ್ವಾಮಿಯರಿಯದೆ ಓದೇನೆ, ಮೀನೆಂದು ಒಡೆದೇನೆ. ಸ್ವಾಮಿ ನೀನು ಅಂತ ಗೊತ್ತಾಗ್ಲಿಲ್ಲ, ಯಾವುದೋ ಮೀನು ಅಂತ ಹೊಡೆದ್ಬಿಟ್ಟೆ. ಮನ್ನಿಸು ನನ್ನ ಅಪರಾಧವನ್ನ, ಮನ್ನಿಸು ನನ್ನ ಸರ್ವ ಅಪರಾಧವನ್ನ, ಕಾಪಾಡು ಕಾಪಾಡು. ಬಿಡು ನಿನ್ನ ಚಕ್ರವನ್ನ, ತರಿ ನನ್ನ ಶಿರವನ್ನ, ಇನ್ನಿರಗೊಳಿಸದಿರು ಈ ಧರೆಯ ಮೇಲೆ ನನ್ನನ್ನ. ಕೃಷ್ಣ ನನ್ನನ್ನು ಕೊಂದು ಬಿಡು, ಕೊಡು ನಿನ್ನ ಪಾದವನ್ನ ಅಂತ. ಮುಟ್ಬೇಡ ನನ್ನ ಪಾದವನ್ನ. ಯಾಕೆ? ಪಾಪಿ ನಾನು, ಪರಮಾತ್ಮ ನೀನೋ. ನಾ ಏನ್ ಹೇಳ್ತಾ ಇದೀಯ? ಪರಮಾತ್ಮ ನೀನಾಗಿ ನನ್ನನ್ನು ಪರಮಾತ್ಮ ಅಂತ ಇದೆಯಲ್ಲ. ಹೌದಪ್ಪ, ಪ್ರತಿಯೊಂದು ಜೀವಿಯೂ ಕೂಡ ಒಂದೊಂದು ಸಾಲವನ್ನು ತೀರಿಸೋದಕ್ಕಾಗಿ ಒಂದೊಂದು ಜನ್ಮವನ್ನು ಹೆತ್ತು ಬರ್ತೀವಿ. ಹಿಂದಿನ ಜನ್ಮದಲ್ಲಿ ನಾನು ನಿನಗೆ ಮರೆಯಲ್ಲಿ ನಿಂತು ಹೊಡೆದಿದ್ದೆ, ಈ ಜನ್ಮದಲ್ಲಿ ನೀನು ನನಗೆ ಮರೆಯಲ್ಲಿ ನಿಂತು ಹೊಡೆದಿದ್ದೀಯಾ. ಪಾಪದ ಪ್ರಾಯಶ್ಚಿತವಾಯಿತು. ನನಗೂ ನಿನಗೂ ಯಾವ ಋಣವಿಲ್ಲವಪ್ಪ. ಆದ್ದರಿಂದ ನೀನೇ ಪುಣ್ಯಾತ್ಮ. ಹಿಂದಿನ ಜನ್ಮ ಯಾವುದಪ್ಪ? ವಾಲಿಯಾಗಿದ್ದಾಗ ನಿನ್ನನ್ನು ರಾಮನ ಅವತಾರದಿಂದ ನಾನು ಬಾಣ ಮರೆಯಿಂದ ಮಾಡಿದ. ಯಾವ ರಾಮ ಯಾವ ವಾಲಿ ನನಗೊಂದು ತಿಳಿಯದಲ್ಲ ತಂದೆ. ಆ ಇಡೀ ರಾಮಾಯಣದ ಕಥೆಯನ್ನೇ ಆ ಬೇಡನಿಗೆ ಹೇಳಬೇಕಾಗುತ್ತೆ. ಆಗ ತ್ರೇತಾ ಯುಗದೊಳಗೆ ಅಯೋಧ್ಯೆಗೆ ನಾತನೋ ದಶರಥನೋ
ಕಥೆಯನ್ನು ಕೇಳಬೇಕಾದ್ರೆ ಮನಸ್ಸಿಗೆ ಶಾಂತಿ ಬೇಕು. ಆ ಶಾಂತಿಯಿಂದ ನಾನು ಹೇಳೋ ಕಥೆ ಕೇಳಪ್ಪ. ತ್ರೇತಾಯುಗದೊಳಗೆ ಅಯೋಧ್ಯೆಗೆ ನಾಥನಾಗ್ತಕ್ಕಂಥವನು ದಶರಥ. ಆ ದಶರಥನಿಗೆ ಪ್ರೀತಿಯಿಂದ ಕೂಡಿರ್ತಕ್ಕಂಥ 3 ಜನ ಹೆಂಡತಿಯರು, ಕೈಕಾ, ಕೌಸಲ್ಯ, ಸುಮಿತ್ರ ಅಂತ. ಬಹುಕಾಲ ಮಕ್ಕಳಿಲ್ಲದೆ ಪುತ್ರಕಾಮೇಷ್ಟಿ ಯಾವರು ಮಾಡಿ ಮಕ್ಕಳನ್ನು ಪಡೀತಾರೆ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಎಂಬರಾಗಿ 4 ಜನ ಮಕ್ಕಳನ್ನು ಪಡೆದು ಮಗನಿಗೆ ಪಟ್ಟಾಭಿಷೇಕ ಮಾಡ್ತಕ್ಕಂಥ ಸಮಯದಲ್ಲಿ ಮಂದರೆ ಎಂಬುವಗ ರಾಮಗೆ ತಂದಳೋ ಚಾಡಿಯನ.